ಕೊಡಗಿನ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟಾಗೆ ಬಿಜೆಪಿ ನಾಯಕರುಗಳು ಸಾಕಷ್ಟು ಆರೋಪವನ್ನು ಮಾಡ್ತಿದ್ದಾರೆ. ಕುಶಾಲನಗರದ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಕೊಡಗಿನ ಇಬ್ಬರು ಶಾಸಕರ ಹೆಸರನ್ನು ಕೂಡ ಎಫ್ಐಆರ್ ಅಲ್ಲಿ ಸೇರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ನಿಟ್ಟಿನಲ್ಲಿ ಕಾನೂನು ಹೋರಾಟವನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ ಈ ಬಗ್ಗೆ ಮಾತಾಡಲಿಕ್ಕೆ ಮಡಿಕೇರಿ ಶಾಸಕರಾಗಿರ್ತಕ್ಕಂಥ ಮಂತ್ರಗೌಡರು ನಮ್ಮ ಜೊತೆಗಿದ್ದಾರೆ. ಸರ್ ಹೇಳಿ ಸರ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ತಮ್ಮ ಪ್ರತಿಕ್ರಿಯೆ ಏನು ಸರ್? ಮೊದಲ ಪ್ರತಿಕ್ರಿಯೆ. ಮೊದಲೇದಾಗಿ ಪಾಪ ಅವರ ಸಾವಿನ ನೋವಿಗೆ ಅವ್ರ ಫ್ಯಾಮಿಲಿಗೆ ನಾವು ಎಲ್ಲರೂ ಅವ್ರ ಜೊತೆ ಇರಬೇಕಾಗತ್ತೆ ಅಂತ ನನ್ನ ಮೊದಲೇ. ಯಾಕಂದರೆ ಏನಾದರೂ ವಿಚಾರ ಆಗಲಿ, ರಾಜಕೀಯ ಏನಾದರೂ ಆಗಿರಲಿ, ಒಬ್ಬ ಯುವಕ ತೀರೋಗಂಥ ಸಂದರ್ಭದಲ್ಲಿ ಅವ್ರಿಗೆ ಮಾನಸಿಕವಾಗಿ ಒಂದು ರೀತಿಲಿ ಶಕ್ತಿ ಧೈರ್ಯ ಕೊಡೋದಂತ ನಮ್ಮ ಜವಾಬ್ದಾರಿ. ರಾಜಕೀಯಕ್ಕೆ ಬೇರೆ ಬೇರೆ ರೀತಿಲಿ ಅದು ಆಮೇಲೆ ಮಾತಾಡೋಣ. ಬಟ್ ಫಸ್ಟ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ವಿತ್ ದ ಫ್ಯಾಮಿಲಿ. ಅವ್ರ ಮಕ್ಕಳಿಗೆ ಅವ್ರ ಫ್ಯಾಮಿಲಿಗೆ ಧೈರ್ಯ ಕೊಡೋಂಥದ್ದು ಜವಾಬ್ದಾರಿ. ಇವತ್ತು ನೀವು ಹೇಳ್ದಂಗೆ ಒಬ್ಬ ಐ ಥಿಂಕ್ 39 year old ವಿನಯ್ ಸೋಮಯ್ಯನವರ ಪಾಪ ಸೂಸೈಡ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಸಣ್ಣ ಪಾಪುನಿದೆ ಅಂತ ನನ್ನ ಕೇಳ್ಪಟ್ಟೆ. ಅವರು ಫ್ಯಾಮಿಲಿಗೆ ನಮ್ಮ ವೈಯಕ್ತಿಕವಾಗಿ ಹಾಗೆ ನಾನೊಬ್ಬ ಜನಪ್ರತಿನಿಧಿಯಾಗಿ ಅವ್ರ ಪರ ನಿಲ್ತೀನಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆ ವಿಚಾರದಲ್ಲಿ ಪಾಪ ವಿನಯ್ ಸೋಮಯ್ಯ ಅಂತ ನಾನು ಇಲ್ಲಿಗಂಟ ನಾನು ಅವ್ರನ್ನ ನೋಡೇ ಇರಲಿಲ್ಲ. ನವೆಂಬರ್ ತಿಂಗಳಲ್ಲಿ ಒಂದು ಗ್ರೂಪಲ್ಲಿ ಮೆಸೇಜ್ ಹಾಕ್ತಾರೆ. ಆಮೇಲೆ ನನ್ನ ಅಭ್ಯಾಸ ಏನು ಗೊತ್ತಾ, ಸೋಷಿಯಲ್ ಮೀಡಿಯಲ್ಲಿ ನಾವು ಒಂದು ರೀತಿಲಿ ಸಾರ್ವಜನಿಕಕ್ಕೆ ಅನುಕೂಲಕ್ಕೆ ನಾವು ಉಪಯೋಗಿಸ್ಕೋತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಒಂದು ಗ್ರೂಪಲ್ಲಿ ಟ್ಯಾಗ್ ಮಾಡಿ, ಸರ್ ಈ ಥರ ಸಮಸ್ಯೆ ಇದೆ, ಈ ಥರ ನೋಡಿ ಅಂತ ಹಲವಾರು, ಈಗ ನಮ್ಮ ಮಾಧ್ಯಮ ಮಿತ್ರಗಳಿಗೂ ಆಗ್ತಾರೆ, ನಮ್ಮ ಕಾರ್ಯಕರ್ತರಿಗೂ ಆಗ್ತಾರೆ, ನಮ್ಮ ಲೀಡರ್ಸ್ಗೂ ಆಗ್ತಾರೆ. ಅವತ್ತಿನ ಸಂದರ್ಭದಲ್ಲಿ ನನಗೆ ಕುಶಾಲನಗರ, ನನ್ನ ಅನಿಸಿಕೆ ನನಗೂ ಮರ್ತೋಯ್ತು ಟೈಮ್ ಲೈನು, ಅವರ ಮೊನ್ನೆ ಮೆಸೇಜಲ್ಲಿ ನಾನು ನೋಡಿದೆ. November 24th or 25th November 2024 ಒಂದು ಮೆಸೇಜ್ ಆಗ್ತಾರೆ ನನಗೆ. ಮಾನ್ಯ ಶಾಸಕರು ಇದನ್ನ ಗಮನಕ್ಕೆ ತೊಗೊಳ್ಳಿ, ಕುಶಾಲನಗರ ಹಾಸ್ಪಿಟಲ್ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಅದನ್ನು ನೀವು ಏನು ಎಲ್ಲರೂ ಖಾಸಗಿ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ಅಂತ ಒಂದು ಮೆಸೇಜ್ ಆಗ್ತಾರೆ. ನಾನೇನು ಮಾಡ್ತೀನಿ ಅಂತ, ಮಾಮೂಲಿ ಈ ಥರ ಸಮಸ್ಯೆ ಇದ್ದಾಗ ಜಾಸ್ತಿ ಇನ್ನೂ ಮಾಹಿತಿ ತೊಗೋಬೇಕಲ್ಲ, ನಾನು ನೇರವಾಗಿ ಅವ್ರಿಗೆ ಫೋನ್ ಮಾಡ್ತೀನಿ. ಅದರಲ್ಲಿ ನಾನು ಒಂದೊಂದು ನಿಮಿಷಕ್ಕೆ ಏನು ಕೇಳಿದ್ದೀನಿ ಅಂತ ನಾನು ಮಾಮೂಲಿ ಎಲ್ಲರಿಗೂ ಏನು ಕೇಳೋದು, ಏನು ಸಮಸ್ಯೆಪ್ಪ ಹೇಳಿ, ಅದೇನಾದರೂ ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆ ಥರದ್ದೇನಾದರೆ ಆಗಲಿಲ್ಲ ಅಂದರೆ ಈ ಥರ ಏನಾದರೆ ನೇರವಾಗಿ ನನ್ನ ಹತ್ರ ಬಂದು ಸಂಪರ್ಕ ಮಾಡಪ್ಪ, ಅದನ್ನ ಬಗೆಹರಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಅವ್ರಿಗೆಲ್ಲ ದಿಸ್ ಇಸ್ ಮೈ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ನಮ್ಮ ಕ್ಷೇತ್ರದಲ್ಲಿ ವಾಟ್ಸಪ್ಪಲ್ಲಿ ನಾನು ಅಲೋವ್ ಮಾಡಲಿಲ್ಲ ಅಂದ್ರೂ ನಮ್ಮ ಸ್ನೇಹಿತರುಗಳು ಅವ್ರಿಗೆ ಫಾರ್ವರ್ಡ್ ಮಾಡಿ ಆ ಊರಿನ ಸಂಬಂಧಪಟ್ಟದಲ್ಲಿ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಏನಾದ್ರು ಚರ್ಚೆ ಮಾಡಿದ್ರೆ ಬಗೆಹರಿಸಬೇಕು ಅಂತ ನಮ್ಮ ಜವಾಬ್ದಾರಿ ಇದೆ. ನಾವು ಸೋಷಿಯಲ್ ಮೀಡಿಯಾನ ಒಂದು ರೀತಿಲಿ ಪಾಸಿಟಿವ್ ಆಗಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಉಪಯೋಗಿಸ್ಕೊಂಡಂಥ ಸಂದರ್ಭದಲ್ಲಿ ಅವತ್ತಿನ 24th or 25th Novemberಗೆ ಅಲ್ಲಿಂದ ಇಲ್ಲಿಗೆ ವಿನಯ್ ಸೋಮಯ್ಯ ಅಂತ ನನ್ನ ಹತ್ರ ಬಂದೂ ಇರಲಿಲ್ಲ, ಮಾತುಕತೆನೂ ಇಲ್ಲ, ಯಾರು ಅಂತಲೂ ಭೇಟಿನೂ ಆಗಿರಲಿಲ್ಲ. ಅದ ನಂತರ ಅದು ಯಾವುದೋ ಒಂದು ಕೇಸ್ ಬಗ್ಗೆ FIR ಆಗುತ್ತೆ. ಅದು ನನಗೆ ಇದೇ ಹುಡುಗ ಅಂತ ನನಗೂ ಗೊತ್ತಿಲ್ಲ. ಆವತ್ತು ಮಾತಾಡಿದಾಗ ಅವ್ನು BJPನೋ ಕಾಂಗ್ರೆಸ್ಸೋ JDS ಅಂತೂ ನನಗೂ ಗೊತ್ತಿಲ್ಲ, ಯಾರೋ ಪಾಪ ಸಾರ್ವಜನಿಕಕ್ಕೆ ಇದನ್ನ ಕೇಳಿದಾರಂತ. ನಿನ್ನೆ ತಾನೇ ನನಗೆ ಪಾಪ ಅವ್ನು ಗೊತ್ತಾಗಿದ್ದು, ಅವ್ನು ಸಾವರ್ಪೇಟೆ ಅವನಂತ ನನಗೆ ಗೊತ್ತಾಗಿದ್ದು. ಅಲ್ಲಿಗಂಟ ಅವ್ನು ಸಾವರ್ಪೇಟೆ ಅವನಂತೂ ಗೊತ್ತಿರಲಿಲ್ಲ. ಅದಕ್ಕೆ ನಮ್ಮೂರನ್ನ ಹುಡುಗಾಗಿ ಈ ಥರ ಆಗಿರೋದು ಅಂತ ನನಗೆ ತುಂಬ ದುಃಖ ಆಯ್ತಾ ಇದೆ. ಬಟ್ ಅದರಲ್ಲಿ ರಾಜಕೀಯ ತಿರುಗಿಸ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಕಾನೂನು ರೀತಿಲಿ ಒಂದು ರೀತಿಲಿ ಸತ್ಯ ಬರಲೇಬೇಕು ಅಂತ ನನ್ನ ಆಸೆ ಅಷ್ಟೇ. ಯಾಕಂದರೆ ಅವ್ರ ಫ್ಯಾಮಿಲಿಗೆ ಒಂದು ರೀತಿಲಿ ಶಾಂತಿ ಅಂದರೆ ಒಂದು ಧೈರ್ಯ ಸಿಗಬೇಕು ಅಂತ ಸತ್ಯ ಹೊರಗೆ ಬಂದ್ರೇ ಒಂದು ರೀತಿಲಿ ಅವ್ರಿಗೆ ಧೈರ್ಯ ಸಿಗ್ತದೆ ಅಂತ ನನ್ನ ಅಭಿಪ್ರಾಯ. ನನಗೆ ಗೊತ್ತಿರೋಂಗೆ ಈಗ November to ಇವತ್ತು ನಿನ್ನೆ April 4th ಘಟನೆಗೆ ತುಂಬ ವ್ಯತ್ಯಾಸ. ಅಲ್ಲಿಂದ ಮಧ್ಯದಲ್ಲಿ ನನ್ನ ಹತ್ರ ಸಿಕ್ಕೂ ಇಲ್ಲ, ಭೇಟಿನೂ ಆಗಿಲ್ಲ. ಪಾಪ ನನಗೆ ಅದೇ ವಿನಯ್ ಸೋಮಯ್ಯ ಮೊನ್ನೆ ಕೇಸ್ ಆಗಿರೋದಂತೂ ನನಗೂ ಗೊತ್ತಿರಲಿಲ್ಲ ಆ ವಿಚಾರದಲ್ಲಿ. ಸೊ ನನಗೂ ಅದಕ್ಕೂ ನನಗೆ ಅದು ಹೆಂಗೆ ಅಲ್ಲ ವಾಟ್ ಎವರ್ ದಟ್ ಈಸ್, ಅದಾದ್ಮೇಲೆ ನೋಡೋಣ, ಅವ್ರ ತೀರ್ಮಾನ ಮಾಡಲಿ ಕಾನೂನು ರೀತಿಲಿ. ಬಟ್ ನವೆಂಬರ್ಗೂ ಇದಕ್ಕೂ ಹೆಂಗೆ ಸಂಬಂಧ ಅಂತ ನನಗೆ ಅರ್ಥ ಆಯ್ತಾ ಇಲ್ಲ.